ಹಲೋ ಪೀಪಲ್, ನಮಸ್ಕಾರ. ಫಸ್ಟ್ಲಿ ನನ್ನ ಮೈಂಡಲ್ಲಿ ಇತ್ತೀಚೆಗೆ ಎರಡು ಥಾಟ್ಸ್ ಓಡ್ತಿದೆ. ಒಂದು, ಆಮ್ ಐ ಬಾರ್ನ್ ಎ ಜೀನಿಯಸ್ ಆರ್ ಐ ಗ್ರೂ ಅಪ್ ಟು ಬಿ ಎ ಜೀನಿಯಸ್ ಅಂತ. ಯಾಕೆ ಅಂತೀರಾ? ಅದು ಕ್ಯಾನ್ಸರು ನನ್ನ ಪ್ರೀ ರಿಲೀಸ್ ಅನಾಲಿಸಿಸ್ ವಿಡಿಯೋ ವಿಚ್ ಇಸ್ ಲಿಂಕ್ ಸಮ್ವೇರ್ ಹಿಯರ್ ಆನ್ಸರು. ಎರಡನೇದೇನು ಅಂತ ಕೇಳ್ತೀರಾ? ಏನೋ ಗೊತ್ತಿಲ್ಲಪ್ಪ, ಎಲ್ಲರೂ ಹೇಳ್ತಿದ್ರು ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ ಇತ್ತೀಚೆಗೆ ಒಳ್ಳೆ ಮೂವಿಗಳೇ ಬರ್ತಿಲ್ಲ ಅಂತ. ನಾನು ರಿವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಈ ಎಲ್ಲ ಒಳ್ಳೆ ಮೂವಿಗಳೇ ರಿಲೀಸ್ ಆಗದ ಜಾಸ್ತಿ ಆಯಿತು ಅಂತೀರಾ? ಓಕೆ ಓಕೆ, ಬಿಫೋರ್ ಐ ಗೆಟ್ ಯು ಗೈಸ್ ಮೋರ್ ಆ್ಯಂಗ್ರಿ, ಲೆಟ್ಸ್ ಗೆಟ್ ಟು ಬೈರತಿ ರಣಗಲ್. ನನಗೆ ನಿಮಗೆ ಎಲ್ರಿಗೂ ಗೊತ್ತಿರೋ ಥರ ಬೈರತಿ ರಣಗಲ್ ಮಫ್ತಿ ಮೂವಿಯ ಪ್ರೀಕ್ವಲ್. ಸೀಕ್ವಲ್ ಅಥವಾ ಪ್ರೀಕ್ವಲ್ ಅಂದ ತಕ್ಷಣ ಆಡಿಯನ್ಸ್ಗೆ ಒಂದು ಮಿಕ್ಸ್ಡ್ ಎಮೋಷನ್ ಇರುತ್ತೆ. ಯಾಕೆ ಅಂದರೆ ಒಂದು ಸಕ್ಸಸ್ಫುಲ್ ಮೂವಿಯ ಪ್ರೀಕ್ವಲ್ ಆ್ಯಂಡ್ ಸೀಕ್ವಲ್ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಅಟ್ ದ ಸೇಮ್ ಟೈಮ್ ತುಂಬ ರಿಸ್ಕಿ ಕೂಡ. ಆದರೆ ಡೈರೆಕ್ಟರ್ ನಲ್ತಾನ್ ಏನು ಗುರು ಅದು ರೆಸ್ಪಾನ್ಸಿಬಿಲಿಟಿ, ಏನು ಗುರು ಅದು ರಿಸ್ಕಿ, ನೋಡೇ ಬಿಡೋಣ ಅಂತ ಈ ಮೂವಿ ಮಾಡಿದ್ದಾರೆ ಅನಿಸುತ್ತೆ. ಒಬ್ಬ ಸಣ್ಣ ಹುಡುಗ ಫ್ರಮ್ ರೋಣಾಪುರ ನಮಗೆ ಗೊತ್ತಿರೋ ಮಫ್ತಿ ಮೂವಿಲಿ ನೋಡಿರೋ ಬೈರತಿ ರಣಗಲ್ ಹೆಂಗಾದ ಅನ್ನೋದೇ ಈ ಮೂವಿಯ ಒನ್ ಲೈನರ್. ನಾವು ಈ ಮೂವಿ ರಿವ್ಯೂನ 3 ಪಾರ್ಟ್ಸಿಗೆ ಡಿವೈಡ್ ಮಾಡೋಣ. ಫಸ್ಟ್ ಪಾರ್ಟ್ ನನಗೇನೇನು ಇಷ್ಟ ಆಯಿತು ಅಂತ. ನಮ್ಮೆಲ್ರಿಗೂ ಬೈರತಿ ರಣಗಲ್ ಅನ್ನೋ ಕ್ಯಾರೆಕ್ಟರು ಮಫ್ತಿನಲ್ಲಿ ತುಂಬ ಇಷ್ಟ ಆಗಿತ್ತು. ಆದರೆ ನಾವೆಲ್ಲರೂ ಅಬ್ಸರ್ವ್ ಮಾಡಿದ್ದೇನು ಅಂದರೆ ದ ಸ್ಟೈಲಿಂಗ್ ಆಫ್ ದಟ್ ಕ್ಯಾರೆಕ್ಟರ್ ಇನ್ ಡ್ರೆಸ್ಸಿಂಗ್ ಆ್ಯಂಡ್ ಇನ್ ಬಿಹೇವಿಯರ್ ವಾಸ್ ಕ್ವೈಟ್ ಯೂನಿಕ್. ಅದಕ್ಕೆ ರೀಸನಿಂಗ್ ನಮಗೆ ಈ ಮೂವಿನಲ್ಲಿ ಸಿಗುತ್ತೆ. ಆ ಕ್ಯಾರೆಕ್ಟರು ಯಾಕೆ ಸರ್ಟೆನ್ ವೇನೇ ಡ್ರೆಸ್ ಮಾಡ್ತಿತ್ತು, ಆ ಡ್ರೆಸ್ಗೆ ಕಾರಣ ಏನು, ಆ ವಾಚ್ಗೆ ಸಿಗ್ನಿಫಿಕೆನ್ಸ್ ಏನು. ಅಷ್ಟೇ ಅಲ್ಲ, ನೀವು ಅಬ್ಸರ್ವ್ ಮಾಡಿದರೆ ಬೈರತಿ ರಣಗಲ್ಗೆ ಮಫ್ತಿನಲ್ಲಿ ಒಬ್ಬನೇ ಒಬ್ಬ ಹೇರ್ ಕಟ್ ಆ್ಯಂಡ್ ಶೇವಿಂಗ್ ಮಾಡ್ತಿದ್ದ. ಏನಕ್ಕೆ ಅನ್ನೋದನ್ನು ಈ ಮೂವಿನಲ್ಲಿ ಹೇಳಿದ್ದಾರೆ. ಒಂದು ಕ್ಯಾರೆಕ್ಟರ್ ಆರ್ಕ್ಗೆ ಎಷ್ಟು ಕ್ಲೋಜರ್ ಬೇಕೋ ಅದೆಲ್ಲ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕ್ಲೋಜರ್ ಅಂದ ತಕ್ಷಣ ನನ್ನ ನೆಕ್ಸೇ ಬರ್ತಾರಪ್ಪ. ಪರ್ಸ್ನಲ್ ಮ್ಯಾಟ್ರ್ ಬೇಡ ಅಂತೀರಾ? ಓಕೆ, ಬೈರತಿ ರಣಗಲ್ ಕ್ಯಾರೆಕ್ಟರ್ಗೆ ಅದ್ರ ಮ್ಯಾನರಿಸಮ್ಗೆ ಹೆಂಗೆ ರೀಸನ್ ಕೊಟ್ಟರು, ಅದೇ ಥರ ಮಫ್ತಿನಲ್ಲಿ ನೋಡಿರೋ ಕ್ಯಾರೆಕ್ಟರ್ಸ್ ಅಲಾಂಗ್ ವಿತ್ ಬೈರತಿ ರಣಗಲ್ ಹೆಂಗೆ ಬಂದು ಬೈರತಿ ರಣಗಲ್ನ ಮೀಟ್ ಆದರು, ಹೆಂಗೆ ಒಂದು ಲೈಫ್ ಆದರು ಅನ್ನೋದಕ್ಕೂ ಸೀನ್ಸ್ನ ಸೀಮ್ಲೆಸ್ ಆಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಇದೆಲ್ಲದ್ರ ಜೊತೆಗೆ ಎವ್ರಿ ರೆಗ್ಯುಲರ್ ಇಂಟರ್ವಲಲ್ಲಿ ಒಳ್ಳೊಳ್ಳೆ ಪಂಚ್ ಡೈಲಾಗ್ಸು ಕೇಳೋದಕ್ಕೆ ಸಿಗುತ್ತೆ. ಅದ್ರ ಜೊತೆಗೇ ತುಂಬ ಒಳ್ಳೆ ಸೀನ್ಸೂ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ವಲ್ಪ ಎಪಿಸೋಡಿಗೆ ಅನ್ನಿಸ್ಬೋದು, ಬಟ್ ತುಂಬ ಎಂಟರ್ಟೈನಿಂಗ್ ಆಗೂ ಇತ್ತು. ಆ್ಯಂಡ್ ಎಷ್ಟೊಂದು ಕ್ರಿಯೇಟಿವ್ ಐಡಿಯಾಸ್ನ ಪ್ಯಾಕಿನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, FIR ಫೈರ್ ಆಗೋದು, ಕಾಲಿಗೆ ಬೀಳ್ಬಾ ಅಂದವನ್ನೇ ಕಾಲಿಗೆ ಬೀಳೋದು, ಕಾಲಿಗೆ ಬೀಳೋದ ಅಥವಾ ಅದನ್ನು ನೀವೇ ನೋಡಿ. ಆ್ಯಂಡ್ ದೇರ್ ಇಸ್ ಅ ಕ್ರಿಯೇಟಿವ್ ಸೈಡ್ ಆಫ್ ದಿಸ್ ಗ್ಯಾಂಗ್ಸ್ಟರ್ ಆ್ಯಸ್ ವೆಲ್. ಒನ್ ಸಚ್ ಸೀನ್ ಈಸ್ ಆಫ್ ಎ ಐ ವಿಟ್ನೆಸ್. ನಾನು ಇಷ್ಟೇ ಹೇಳೋಕ್ಕಾಗೋದು. ಇಷ್ಟೆಲ್ಲ ಹೇಳಿ ನೀವು ಅಂದ್ಕೊತಾ ಇರ್ತೀರ ಏನಪ್ಪ ಇಂಟರ್ವಲ್ ಬ್ಲಾಕ್ ಬಗ್ಗೆನೇ ಮಾತಾಡ್ತಿಲ್ಲ ಅಂತ. ಫಸ್ಟ್ ಹಾಫು ಕ್ಯಾರೆಕ್ಟರ್ ಸೆಟಪ್ಪಲ್ಲಿ ಟೈಮ್ ತೊಗೊಂಡ್ರು ಒಂದು ಪವರ್ಫುಲ್ ಇಂಪ್ಯಾಕ್ಟ್ಫುಲ್ ಇಂಟರ್ವಲ್ ಬ್ಲಾಕಿಂದ ನಮ್ಮನ್ನು ತಿರ್ಗಾ ಕ್ಯಾಪ್ಟಿವೇಟ್ ಮಾಡ್ತಾರೆ. ಅದೇನೋ ಹೇಳ್ತಾರಲ್ಲ, ಅದೇನಕ್ಕೋ ಕಾಯ್ತಿತ್ತು, ಅದಕ್ಕೆ ಸರಿಯಾಗಿ ಅದೇನೋ ಸಿಕ್ತು ಅಂದಂಗೆ ಒಂದು ಒಳ್ಳೆ ಇಂಟರ್ವಲ್ ಬ್ಲಾಕ್ನ ನಾವು ನೋಡ್ತೀವಿ. ಐ ಥಿಂಕ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಎಂಟರ್ಟೈನಿಂಗ್ ಇಂಟರ್ವಲ್ ಬ್ಲಾಕ್ಸ್ ಇನ್ ರೀಸೆಂಟ್ ಟೈಮ್ಸ್. ನಾವು ಲೆಟ್ಸ್ ಕಮ್ ಟು ದ ಸೆಕೆಂಡ್ ಪಾರ್ಟ್. ಈ ಮೂವಿನಲ್ಲಿ ನನಗೆ ಏನೇನು ಅಷ್ಟು ಕನೆಕ್ಟ್ ಆಗಲಿಲ್ಲ ಅಂತ. ಈ ಮೂವಿನಲ್ಲಿ ಕಾನ್ಸ್ಟೆಂಟಾಗಿ ಒಂದು ನರೇಷನ್ನು ಬ್ಯಾಕ್ಗ್ರೌಂಡಲ್ಲಿ ಬರ್ತಾನೆ ಇರುತ್ತೆ. ನನಗೆ ಈ ಮೂವಿಗೆ ಆ ಸ್ಟೈಲ್ ಆಫ್ ನರೇಷನ್ ಬೇಕಿತ್ತಾ ಅನ್ನೋದೇ ಪ್ರಶ್ನೆ ಆಗೋಗಿದೆ. ನನಗಂತೂ ಅದು ಔಟ್ ಆಫ್ ಪ್ಲೇಸ್ ಅಂತ ಅನ್ನಿಸ್ತು. ಫಸ್ಟ್ ಹಾಫಲ್ಲಿ ಕ್ಯಾರೆಕ್ಟರ್ನ ಸೆಟಪ್ ಮಾಡಬೇಕಿತ್ತು, ಹೌದು, ಬಟ್ ಸೆಟಪ್ ಮಾಡೋಕ್ಕೆ ಅಂತಲೇ ತುಂಬ ಟೈಮ್ ತಗೊಂಡ್ರ ಅಂತ ಅನ್ನಿಸ್ತು. ಬಟ್ ಟು ಬಿ ಫ್ರ್ಯಾಂಕ್, ಇಂಟರ್ವಲ್ ಬ್ಲಾಕಲ್ಲಿ ಅದೆಲ್ಲ ಮರೆತು ಹೋಯಿತು. ಅದ್ರ ಜೊತೆಗೆ ಈ ಮೂವಿಯ ಮೇನ್ ವಿಲನ್ ತುಂಬ ಜನರಿಕ್ ಅನ್ನಿಸ್ತು. ಎಸ್ಪೆಷಲಿ ಇನ್ ಕ್ಲೈಮ್ಯಾಕ್ಸಲ್ಲಿ
ಕೈಯಲ್ಲಿರೋ ಗನ್ನನ್ನು ಬಿಸಾಕ್ಬಿಟ್ಟು ಹ್ಯಾಂಡ್ ಟು ಹ್ಯಾಂಡ್ ಕಾಂಪ್ಯಾಕ್ಟ್ ಮಾಡಬೇಕು ಅಂತ ಅದು ಏನಕ್ಕೆ ಡಿಸೈಡ್ ಮಾಡ್ತಾರೆ ಅನ್ನೋದೇ ನನಗೆ ಅರ್ಥ ಆಗಲ್ಲ. ಅದ್ರ ಜೊತೆಗೆ ಸೆಕೆಂಡ್ ಹಾಫಲ್ಲಿ ಆಫ್ಟರ್ ಎ ವೆರಿ ಫೆಂಟ್ಯಾಸ್ಟಿಕ್ ಇಂಟರ್ವಲ್ ಬ್ಲಾಕ್ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇತ್ತು. ನಾನು ಪಕ್ಕದಲ್ಲಿರೋನೆಲ್ಲ ಚೆಕ್ ಮಾಡಿದೆ. ಹೌದು, ಎಲ್ಲರೂ ವೇರ್ ಎಕ್ಸೈಟೆಡ್ ಟು ಸಿ ಸಮಥಿಂಗ್ ವೇ ಎಕ್ಸೈಟಿಂಗ್ ಇನ್ ದ ಸೆಕೆಂಡ್ ಹಾಫ್. ಡೋಂಟ್ ಗೆಟ್ ಮೀ ರಾಂಗ್, ಸೆಕೆಂಡ್ ಹಾಫಲ್ಲೂ ತುಂಬ ಒಳ್ಳೆ ಸೀನ್ಸ್ ಒನ್ ಆಫ್ಟರ್ ದಿ ಅದರ್ ಬರ್ತಾನೆ ಹೋಗುತ್ತೆ. ಬಟ್ ಲಾರ್ಜರ್ ಪರ್ಪಸ್ ಅಥವಾ ತುಂಬ ಚಾಲೆಂಜಿಂಗ್ ಸೆಟ್ ಬ್ಯಾಕ್ ಟು ದ ಹೀರೋ ಅಂತ ನಮ್ಗೆ ಯಾವಾಗಲೂ ಅನಿಸೋದೇ ಇಲ್ಲ. ಟು ಬಿ ಫ್ರ್ಯಾಂಕ್, ನಾನಂತೂ ದೇವರಾಜ್ ಅವ್ರು ಇನ್ನೂ ಬಂದೇ ಇಲ್ವಲ್ಲ ಅಂತಿದ್ದೆ. ಅಷ್ಟೊತ್ತಿಗಾಲೇ ಕ್ಲೈಮ್ಯಾಕ್ಸ್ ಬಂದ್ಬಿಡ್ದ. ಇದೆಲ್ಲದ್ರ ಜೊತೆಗೆ ಇಂಥ ಮೂವಿಗಳಲ್ಲಿ ಆಗೋ ಕಾಮನ್ ಮಚ್ ಎಕ್ಸ್ಪೆಕ್ಟೆಡ್ ವಿಮೆನ್ ಕ್ಯಾರೆಕ್ಟರ್ಸ್. ಮುಫ್ತಿ ನೋಡಿರೋರ್ಗೆ ಎಲ್ಲರಿಗೂ ಗೊತ್ತಿರೋದೆ, ತಂಗಿ ಕ್ಯಾರೆಕ್ಟರ್ನಲ್ಲಿ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಸ್ಕ್ರೀನ್ ಟೈಮ್ ಆ ಕ್ಯಾರೆಕ್ಟರ್ಗೆ ಮುಫ್ತಿನಲ್ಲೇ ಜಾಸ್ತಿ ಇತ್ತು ಅನಿಸುತ್ತೆ. ಅದ್ರ ಜೊತೆಗೆ ನನ್ನ ಡಾರ್ಲಿಂಗ್, ಯು ನೋ ಹೂಮ್, ಒಂದು ಗೂಗ್ಲಿ ಕಾಲದಲ್ಲಿ ಒಬ್ಬರು ಡಾಕ್ಟ್ರು ಇಷ್ಟ ಆಗಿದ್ದರು. ಹೀಗೇನೋ ಗೊತ್ತಿಲ್ಲಪ್ಪ, ನಮಗಿಷ್ಟ ಆಗಿರೋರು ಬರೀ ಡಾಕ್ಟ್ರೇ ಆಗ್ತಾವ್ರೆ. ಪ್ರಾಬ್ಲಮ್ ಏನೂ ಇಲ್ಲ ಬಿಡಿ, ಆದರೆ ಈ ಡಾಕ್ಟ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಸ್ಕ್ರೀನ್ ಟೈಮ್ ಸಿಕ್ಕಿದರೆ ಚೆನ್ನಾಗಿರೋದು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ ಅಪ್ಪ. ಲೆಟ್ಸ್ ಕಮ್ ಟು ದ ಥರ್ಡ್ ಆ್ಯಂಡ್ ದ ಫೈನಲ್ ಪಾರ್ಟ್, ಡಾಕ್ಟರ್ ಶಿವರಾಜ್ ಕುಮಾರ್. ನನ್ನನ್ನು ಯಾರಾರ ಈ ಮೂವಿ ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ಐ ಈಸಿಲಿ ಟೆಲ್ ದೆಮ್ ಇಟ್ಸ್ ಜಸ್ಟ್ ಟು ಸೆಲೆಬ್ರೇಟ್ ಶಿವರಾಜ್ ಕುಮಾರ್. ಎಷ್ಟೊಂದು ಜನ ನಾನ್ ಕನ್ನಡ ಫ್ರೆಂಡ್ಸ್ ಹೇಳ್ತಾರೆ ಜೈಲರಲ್ಲಿ ಶಿವಣ್ಣನ ಪ್ರೆಸೆನ್ಸ್ ಅಂತೂ ಸೂಪರ್ಬ್ ಆಗಿತ್ತು ಅಂತ. ಅವ್ರಿಗೇನು ಗೊತ್ತು, ಶಿವಣ್ಣ ವಾಸ್ ಆಲ್ವೇಸ್ ದ ಕಿಂಗ್ ಆಫ್ ಮಾಸ್. ಹೋಮಿಂದ ಸ್ಟಾರ್ಟ್ ಆಗಿರ್ಬೋದು. ಆದರೆ ರೀಸೆಂಟ್ ಟೈಮ್ಸಲ್ಲಿ ಮಫ್ತಿನಲ್ಲಿ ಅವ್ರ ಪ್ರೆಸೆಂಟೇಷನ್ ಯೂನೀಕ್, ಅಟ್ ದ ಸೇಮ್ ಟೈಮ್ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಇದಕ್ಕೂ ಕ್ರೆಡಿಟು ಶಿವಣ್ಣಂಗೆ ಕೊಡಬೇಕು ಅಂತ ನಾನು ಹೇಳ್ತೀನಿ. ಆದರೆ ಎಷ್ಟೊಂದು ಜನ ಇದನ್ನು ಕಂಟೆಸ್ಟ್ ಮಾಡ್ತಾರೆ. ಲೆಟ್ ಮೀ ಎಕ್ಸ್ಪ್ಲೈನ್. ಒಬ್ಬ ನ್ಯೂ ಟೈಮ್ ಡೈರೆಕ್ಟರ್ಗೆ ಒಂದು ಆಪರ್ಚುನಿಟಿ ಕೊಟ್ಟು ಅವನು ಒಂದು ಕ್ಯಾರೆಕ್ಟರ್ನ ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದಕ್ಕೆ ಒಪ್ಕೊಂಡು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿರೋದ್ರಿಂದ ಡೋಂಟ್ ಯು ಥಿಂಕ್ ಹಿ ಡಿಸರ್ವ್ ಆಲ್ ದ ಕ್ರೆಡಿಟ್? ಆ್ಯಂಡ್ ಈ ಮೂವಿನಲ್ಲಿ ಕೂಡ ನರ್ತನ್ ಹ್ಯಾಸ್ ಡನ್ ವಂಡರ್ಸ್. ಮಫ್ತಿನಲ್ಲಿ ಹೆಂಗೆ ಆ ಪವರ್ಫುಲ್ ಕಣ್ಣನ್ನ ಯೂಸ್ ಮಾಡಿದಾರೋ ಈ ಮೂವಿನಲ್ಲೂ ಅಷ್ಟೇ. ವಾವ್! ಆ ಮ್ಯಾನರಿಸಮ್ ಆಗಲಿ, ಆ ಒನ್ ಲೈನರ್ಸ್ ಆಗಲಿ, ಆ ಸಟಲ್ಟಿ. ಹೌದು, ಶಿವಣ್ಣ ಈಸ್ ವೆರಿ ಗುಡ್ ವೆನ್ ಹಿ ಈಸ್ ವೆರಿ ಸೆಟಲ್. ಆ್ಯಂಡ್ ಎನರ್ಜಿ ಅಂತೂ ಕೇಳಂಗೆ ಇಲ್ಲ. ಆ್ಯಕ್ಷನ್ ಬ್ಲಾಕ್ಸಲ್ಲಿ ತುಂಬ ಎಫರ್ಟ್ಲೆಸ್ ಆಗು ಕಾಣ್ತಾರೆ. ಆ್ಯಂಡ್ ನಾಟ್ ಟು ಫರ್ಗೆಟ್, ಭೈರತಿ ರಣಗಳನ್ನ ಚೈಲ್ಡ್ಹುಡ್ ಡೇಸ್ನ ಒಬ್ಬ ಹುಡುಗ ಪ್ಲೇ ಮಾಡಿದಾನಲ್ಲ, ಆ ಹುಡುಗಂದು ಒಂದು ಸೀನಲ್ಲಿ ಕಣ್ಣದು ಕ್ಲೋಸಪ್ ಇದೆ ವಿಚ್ ಈಸ್ ವೆರಿ ಸಿಮಿಲರ್ ಟು ದಟ್ ಆಫ್ ಶಿವಣ್ಣ. ಐ ಡೋಂಟ್ ನೋ ಹೌ ದೇ ಅಚೀವ್ಡ್ ಇಟ್, ಬಟ್ ಕೂಡೋಸ್ ಟು ದ್ಯಾಟ್. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ಜನ ವರ್ಷಕ್ಕೆ ಒಂದು ಫಿಲಮ್ ಮಾಡೋದು ಕಷ್ಟ ಅನ್ನೋದ್ರಲ್ಲಿ ದಿಸ್ ಸೂಪರ್ ಸ್ಟಾರ್ ಹಿಯರ್ ಈಸ್ ಕಮ್ಮಿಂಗ್ ಅಪ್ ವಿತ್ ಮೂವಿ ಒನ್ ಆಫ್ಟರ್ ಅನದರ್. ಅದ್ರ ಜೊತೆಗೆ ರೀಸೆಂಟಾಗಿ ಹೆಲ್ತ್ ಇಶ್ಯೂಸ್ ಇದ್ರೂ ಹಿ ಆ್ಯಕ್ಟಿವ್ಲಿ ಟುಕ್ ಪಾರ್ಟ್ ಇನ್ ದಿ ಪ್ರಮೋಷನ್ಸ್ ಆಫ್ ದ ಮೂವಿ. ಒಂದು ಮೂವಿಗೆ ಏನೇನು ಬೇಕು ಅನ್ನೋದನ್ನ ಅಷ್ಟು ಡೆಡಿಕೇಶನಿಂದ ಮಾಡಿರೋದಕ್ಕಾದ್ರೂ ಅವರನ್ನು ಈ ಮೂವಿ ಮೂಲಕ ಸೆಲೆಬ್ರೇಟ್ ಮಾಡಬೇಕು ಅಂತ ನನಗನ್ಸುತ್ತೆ. ಎವ್ರಿ ಫ್ಯಾನ್ ಆಫ್ ಶಿವಣ್ಣ ಹೂ ಲ್ಯಾಂಡ್ಸ್ ಅಪ್ ಇನ್ ದ ಥಿಯೇಟರ್ ವಿಲ್ ಬಿ ಹ್ಯಾವಿಂಗ್ ಅ ಟೈಮ್ ಆಫ್ ಹಿಸ್ ಲೈಫ್. ಮೂವಿಯಿಂದ ಆಚೆ ಬಂದಾದಮೇಲೆ ಏನು ನ್ಯಾಪ್ ಕಾಡ್ಕೊತಿರೋ ಇಲ್ಲೋ ಗೊತ್ತಿಲ್ಲ, ಶಿವಣ್ಣನ ಕಣ್ಣು ಮಾತ್ರ ನೀವಂತೂ ಮರೆಯಲ್ಲ. ವಿತ್ ದ್ಯಾಟ್ ಸೆಡ್, we come to the end of this episode. Don't forget to like, share and subscribe to Zero Penny Studios. And this is your movie companion signing off.